ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಜಾಮೀನು ಮಂಜೂರಾಗ್ತಾ ಇದ್ದ ಹಾಗೆ ಅಭಿಮಾನಿಗಳ ಸಂಭ್ರಮ ದುಪ್ಪಟ್ಟಾಗ್ತಾ ಇದೆ. ದರ್ಶನ್ಗೆ ಜಾಮೀನು ಸಿಗ್ತಾ ಇದ್ದ ಹಾಗೆ ಆಸ್ಪತ್ರೆ ಬಳಿ ಅಭಿಮಾನಿಗಳ ದಂಡು ನೆರೆಯುತ್ತಾ ಇದೆ. ಆಸ್ಪತ್ರೆ ಬಳಿ ದರ್ಶನ್ ಪರ ಅಭಿಮಾನಿಗಳು ಘೋಷವಾಕ್ಯ ಮೊಳಗಿಸುವುದನ್ನ ಕೂಡ ನಾವಲ್ಲಿ ಕಾಣಬಹುದಾಗಿದೆ. ಪ್ರಮುಖವಾಗಿ ಆಸ್ಪತ್ರೆ ಹತ್ರ ಬಂದು ಕ್ಷೀರಾಭಿಷೇಕವನ್ನ ತನ್ನ ನೆಚ್ಚಿನ ನಟನಿಗೆ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆಗೆ ಅವ್ರ ಖುಷಿಗೆ ಪಾರವೇ ಇಲ್ಲ. ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ರು ಅನ್ನೋ ರೀತಿನಲ್ಲಿ ಅವರ ಭಾವನೆಗಳು ವ್ಯಕ್ತ ಆಗ್ತಾ ಇದೆ. ಮೊನ್ನೆ ಮೆಡಿಕಲ್ ಬೇಲ್ ಆಚೆ ಬಂದಾಗ್ಲೇ ಕೆಲವರೆಲ್ಲ ಬಂದು ಸಂಭ್ರಮಿಸೋಕೆ ಟ್ರೈ ಮಾಡಿದ್ರು. ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದ ಮೇಲಂತೂ ಇನ್ನೂ ಸಂಭ್ರಮ ಜಾಸ್ತಿನೇ ನೋಡ್ತಾ ಇದ್ದೀರಲ್ಲ. ಇನ್ನೊಂದು ಕಡೆಗೆ ದರ್ಶನ್ ಅತ್ಯಾಪ್ತ ಧನ್ವೀರ್ ಕೂಡ BGS ಆಸ್ಪತ್ರೆಗೆ ಬಂದಿದ್ದಾರೆ. ಇವರು ಒಂದು ಪೋಸ್ಟ್ ಕೂಡ ಮಾಡ್ಕೊಂಡಿದ್ರು, ಸ್ವಲ್ಪ ಹೊತ್ತಿನ ಮುಂಚೆ ಪೋಸ್ಟ್ ಮಾಡಿದ್ದಾರೆ. ಅವರು ನಿಮ್ಮ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ, ಜೀವನ ಪೂರ್ತಿ ಶಾಶ್ವತ ಅಂತೆಲ್ಲ ಬರ್ಕೊಂಡಿದ್ರು. ಡೀಟೇಲ್ಸ್ ಕೊಡ್ತಾರೆ ಅರುಣ. ಫ್ಯಾನ್ಸ್ ಸಂಭ್ರಮ ಸೆಲೆಬ್ರೇಷನ್ ಎಲ್ಲ ಯಾವ ರೀತಿ ಕಾಣಿಸ್ತಾ ಇದೆ ಅಲ್ಲಿ, ಮತ್ತೆ ದರ್ಶನ್ ನೋಡೋದಕ್ಕೆ ಧನ್ವೀರ್ ಜೊತೆಗೆ ಇನ್ನು ಯಾರ್ಯಾರು ಬರ್ತಾ ಇದ್ದಾರೆ? ಎಸ್ ಮಮತಾ, ನಟ ದರ್ಶನ್ಗೆ ಜಾಮೀನು ಮಂಜೂರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಅದರಲ್ಲೂ ಕೂಡ ಕೆಂಗೇರಿಯಲ್ಲಿರ್ತಕ್ಕಂಥ BGS ಆಸ್ಪತ್ರೆಯ ಬಳಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಅಭಿಮಾನಿಗಳು ನಡೆದಿರ್ತಕ್ಕಂಥ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಈಗಾಗಲೇ ದರ್ಶನ್ ಅವರ ಅತ್ಯಪ್ತ ಆಗಿರ್ತಕ್ಕಂತಹ ಧನ್ವೀರ್ ಅವರು ಕೂಡ ಈಗಾಗಲೇ ಆಸ್ಪತ್ರೆಗೂ ಕೂಡ ಆಗಮಿಸಿದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಅಭಿಮಾನಿಗಳು ಬರ್ತಕ್ಕಂಥ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಈ ಹಿಂದೆ ಈಗ ಅರ್ಧ ಗಂಟೆ ಮುಂಚಿತವಾಗಿ ದರ್ಶನ್ ಅವರ ಫೋಟೋಕ್ಕೆ ಕ್ಷೀರಾಭಿಷೇಕವನ್ನು ಮಾಡಿಬಿಟ್ಟು ಅವರಿಗೆ ದೃಷ್ಟಿಯನ್ನು ತೆಗೆಯುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಅಭಿಮಾನಿಗಳು ಬಂದಿರತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಈ ದರ್ಶನ್ಗೆ ಜಾಮೀನು ಮಂಜೂರಾಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಿಂದ ಇವಾಗ ಹೊರಡ್ತಾರೆ ಎನ್ನುವಂತಹ ಒಂದು ಅಂದರೆ ಅವರ ಫ್ಯಾನ್ಸ್ಗಳ ನಂಬಿಕೆ ಇದೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಅಭಿಮಾನಿಗಳು ಬರ್ತಕ್ಕಂಥ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಆಸ್ಪತ್ರೆಯ ಎರಡೂ ಭಾಗದಲ್ಲಿಯೂ ಕೂಡ ದರ್ಶನ್ ಅಭಿಮಾನಿಗಳು ಕೂಡ ನಿಂತಿದ್ದಾರೆ. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಅಳವಡಿಸಲಾಗಿದೆ. ಪೊಲೀಸರು ಕೂಡ ಅಂದರೆ ದರ್ಶನ್ ಅಭಿಮಾನಿಗಳನ್ನು ಚದುರಿಸುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಮಮತಾ, ಓಕೆ ಅರುಣ, ಈಗ ಯಾರ್ಯಾರು ಬರ್ತಾ ಇದ್ದಾರೆ ನೋಡೋದಕ್ಕೆ ದರ್ಶನ್ರನ್ನ ಅಂತ? ಧನ್ವೀರ್ ಅವ್ರನ್ನ ನೋಡಿದ್ವಿ ನಾವು ಚಿತ್ರಣದಲ್ಲಿ. ಉಳಿದಂತೆ ಯಾರಾದರೂ VVIP ಮೂಮೆಂಟ್ಸ್ ಇದೆಯಾ ಅಲ್ಲಿ ಸದ್ಯ ಕಾಣಿಸ್ತಾ ಇದೆಯಾ? ಇನ್ಯಾರಾದ್ರೂ ಬರುವಂತಹ ಸಾಧ್ಯತೆ ಇದೆಯಾ? ಏನು ಮಾಹಿತಿ ಇದೆ? ಎಸ್ ಮಮತಾ, ಸದ್ಯಕ್ಕೆ ಈಗ ದರ್ಶನ್ ಅವರ ಅತ್ಯಪ್ತ ಹಾಗೂ ನಟ ಧನ್ವೀರ್ ಅವರು ಕೂಡ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿಯೂ ಕೂಡ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬರುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಜೊತೆಗೆ ಪ್ರಮುಖವಾಗಿ ಇಲ್ಲಿ ಪೊಲೀಸರಿಗೆ ಫ್ಯಾನ್ಸ್ಗಳನ್ನ ಕಂಟ್ರೋಲ್ ಮಾಡುವುದೇ ಹರಸಾಹಸ ಆಗ್ತಾ ಇದೆ. ಮಮತಾ, ಓಕೆ, ಎಷ್ಟು ಜನ ಭದ್ರತೆಯನ್ನು ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಪೊಲೀಸರು ಯಾವ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ? ಟೋಟಲ್ ಎಷ್ಟು ಜನ ಪೊಲೀಸರು ಆನ್ ಸ್ಪಾಟ್ ಇದ್ದಾರೆ? ಇನ್ನಷ್ಟು ಹೆಚ್ಚಳ ಮಾಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಿಕಾಸ್ ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ವಿ, ಅಂದರೆ ಸಮಯ ಕಳೆದಾಗಲೂ ಕೂಡ ಹೆಚ್ಚಾಗ್ತಾ ಇದೆ. ಇತರೆ ಪೇಷಂಟ್ಸ್ಗೂ ಕೂಡ ಇದರಿಂದ ಇನ್ಕನ್ವೀನಿಯನ್ಸ್ ಆಗುತ್ತೆ, ತೊಂದರೆ ಆಗುತ್ತೆ. ಸೊ ಯಾವ ರೀತಿ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಪೊಲೀಸರು ಭದ್ರತೆ ಹೆಚ್ಚಿಸುವಲ್ಲಿ? ಎಸ್ ಮಮತಾ, ಇಲ್ಲಿ ಈ ಒಂದು BGS ಆಸ್ಪತ್ರೆಯ ಮುಂಭಾಗದಲ್ಲಿಯೂ ಕೂಡ ಕಾಣಬಹುದಾಗಿದೆ. ಗೇಟ್ಗಳನ್ನ ಹಾಕಿಬಿಟ್ಟು ಬ್ಯಾರಿಕೇಡ್ಗಳನ್ನ ಹಾಕಿಬಿಟ್ಟು ಕ್ಲೋಸ್ ಮಾಡುವಂತಹ ಒಂದು ವ್ಯವಸ್ಥೆಗೂ ಕೂಡ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಬರ್ತಕ್ಕಂಥ ಎಲ್ಲ ಫ್ಯಾನ್ಸ್ಗಳನ್ನ ಕೂಡ ಹೊರಗೆ ಕಳಿಸುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಒಂದು ಹೊಯ್ಸಳ ಗಾಡಿ ಕೂಡ ಬಂದಿದೆ. ಜೊತೆಗೆ 7 ರಿಂದ 8 ಒಂದು ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಆಗಮಿಸಿದ್ದಾರೆ. ಜೊತೆಗೆ ಈ ಒಂದು ಆಸ್ಪತ್ರೆಯಲ್ಲಿ ಯಾರಿಗೂ ಕೂಡ ಅಂದರೆ ಪೇಷಂಟ್ಗಳನ್ನು ಹೊರತುಪಡಿಸಿ ಯಾರು ಕೂಡ ಒಳ ಹೋಗದ ಹಾಗೆಯೂ ಕೂಡ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಅನೇಕ ಜನ ಕಾಲೇಜ್ ಸ್ಟೂಡೆಂಟ್ಸ್ಗಳಿರಬಹುದು, ಜೊತೆಗೆ ಫ್ಯಾನ್ಸ್ಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಇನ್ನೂ ಕೂಡ ಹೆಚ್ಚಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಅರುಣ. ನೋಡಿ, ಅಲ್ಲಿ ಅಭಿಮಾನಿಗಳನ್ನ ಚದುರಿಸೋ ಕೆಲಸವನ್ನ ಕೂಡ ಪೊಲೀಸರು ಕೈಯಲ್ಲಿ ಲಾಠಿ ತೋರಿಸ್ಕೊಂಡು ಮಾಡ್ತಾ ಇದ್ದಾರೆ. ಅಲ್ಲಿ ಜನ ಸೇರ್ತಾ ಇದ್ದಾರೆ. ಆಸ್ಪತ್ರೆ ಅನ್ನೋದ್ರ ಮಿನಿಮಮ್ ಕಾಮನ್ ಸೆನ್ಸ್ ಕೆಲವ್ರಿಗೆ ಯಾಕಿಲ್ಲ ಅನ್ನೋದು ಅರ್ಥ ಆಗಲ್ಲ. ಹೌದು, ನಿಮ್ಮ ನಟನಿಗೆ ಫೇವ್ರೆಟ್ ಬಾಸ್ಗೆ ಜಾಮೀನು ಸಿಕ್ಕಿದೆ, ಎಲ್ಲ ಒಪ್ಕೊಳ್ಳೋಣ, ನೀವೆಲ್ಲ ಖುಷಿ ಪಡಿ, ಮನೇಲಿ ಹಾಲು ಕುಡೀರಿ, ಮನೇಲಿ ಸ್ವೀಟ್ ಹಂಚಿ, ಅಥವಾ ಸುತ್ತಮುತ್ತ ಫ್ರೆಂಡ್ಸ್ನೆಲ್ಲ ಒಂದು ಅಡ್ಡಕ್ಕೆ ಕರೆದು ಅಲ್ಲಿ ಸಂಭ್ರಮಿಸಿ. ಆಸ್ಪತ್ರೆ ಹತ್ರ ಇತರೆ ರೋಗಿಗಳಿರ್ತಾರೆ, ಕೆಲವರೆಲ್ಲ ಜೀವನ ಮರಣದ ಹೋರಾಟ ಮಾಡ್ತಿರ್ತಾರೆ. ಆ ವಿಷಲ್ಲು, PP ಸೌಂಡು, ಶಿಳ್ಳೆ ಹೊಡೆಯೋದು, ನ್ಯೂಸ್ ಸೆನ್ಸ್ ಕ್ರಿಯೇಟ್ ಮಾಡಬೇಡಿ. ನಾಗರಿಕರ ರೀತಿ ವರ್ತನೆ ಮಾಡ್ಬೇಕು ನಾವು ಕೆಲವು ಜಾಗದಲ್ಲಿ.